ಅಥಣಿಯಲ್ಲಿ ತಾಲೂಕಾ ಮಟ್ಟದ ಪ್ರತಿಭಾ ಕಾರಂಜಿ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಅಥಣಿಯವರ ವತಿಯಿಂದ ರಾಯಲ್ ಆಂಗ್ಲ ಮಾಧ್ಯಮ ಶಾಲಾ ಆವರಣದಲ್ಲಿ ತಾಲೂಕಾ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಅಥಣಿಯ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸವದಿಯವರು ಜ್ಯೋತಿ ಪ್ರಜ್ವಲಿಸುವ ಮೂಲಕ ಉದ್ಘಾಟನೆ ಮಾಡಿ ಚಾಲನೆ ನೀಡಿದರು. ಇದೇ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಎಂ.ಆರ್. ಮುಂಜೆ, ಹಿರಿಯ ಮುಖಂಡರಾದ ಶ್ರೀ ಶಿವಶಂಕರ್ ಹಂಜಿ, ಶ್ರೀ ರಫೀಕ್ ಡಾಂಗೆ, ಶ್ರೀ ಎ.ಎಂ. ಕೊಬ್ರಿ, ಶ್ರೀ ಜಿ.ಎಂ. ಹಿರೇಮಠ್, ಶ್ರೀ ಸಿ.ಎಂ. ಕಾಂಬ್ಳೆ, ಶ್ರೀ ಶ್ರೀಶೈಲ್ ಜಂಬಗಿ, ಶ್ರೀ ಜಿ.ಎಂ. ಪತ್ತಾರ್ ಹಾಗೂ ತಾಲೂಕಾ ಶಿಕ್ಷಕರು ಹಾಗೂ ನೌಕರರು ಸಂಘದ ಪದಾಧಿಕಾರಿಗಳು ಹಾಗೂ ಪಾಲಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ವಿಠ್ಠಲ್ ಕೊಕಾಟೆ. ಜನಪ್ರಿಯ ರೈತ ನಾಯಕರು, ಜನಸ್ನೇಹಿ, ಶಿಕ್ಷಣ ಸ್ನೇಹಿ, ಆರೋಗ್ಯ ಸ್ನೇಹಿ ಕಾರ್ಯಗಳ ಮೂಲಕ ಧೀಮಂತ ನಾಯಕರೆನಿಸಿಕೊಂಡವರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಾಹುಕಾರ, ಅಥಣಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು, ಮಾಜಿ ಉಪಮುಖ್ಯಮಂತ್ರಿಗಳಾದ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ದಕ್ಕಾಗಿ ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮೂಲಕ ಪ್ರತಿಭಾ ಕಾರಂಜಿಯ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆ ಮೇಲೆ ಭಾಗವಹಿಸಿ ಮಾತನಾಡಿ ಪ್ರತಿ ವರ್ಷ ಒಂದು ಪ್ರತಿಭಾ ಕಾರಂಜಿ ಅಂತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನು ಹೊರತಂದು ಅವರನ್ನು ತಾಲೂಕು ಮಟ್ಟಕ್ಕೆ, ಜಿಲ್ಲಾ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ಕೊಂಡೊಯ್ತಕ್ಕಂಥ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಇದರ ಉದ್ದೇಶ. ಈ ಒಂದು ಕಾರ್ಯಕ್ರಮದ ನಾಮಕರಣವನ್ನು ಕೂಡ ಅದೇ ಚೆನ್ನಾಗಿ ಮಾಡಿದೆ. ಪ್ರತಿಭಾ ಕಾರಂಜಿ. ಪ್ರತಿಭೆ ಅಂದ್ರೆ ಏನು? ವಿದ್ಯಾರ್ಥಿಗಳು ಹೇಳಕ್ಕಂತ ಕೆಲಸವನ್ನ ತಾವು ಮಾಡಬೇಕು. ಕಾರಂಜಿ ಅಂದ್ರೆ ಏನು? ಏನಿದ್ರು ಟೈಟಲ್ ಮೀನಿಂಗ್ ಏನು? ಪ್ರತಿಭಾ ಕಾರಂಜಿ ಇದರದ ಮೀನಿಂಗ್ ಏನು? ಒಳಗಡೆ ಇರ್ತಕ್ಕಂಥದ್ದನ್ನ ಹೊರಗಡೆ ಹಾಕ್ತಕ್ಕಂಥದ್ದು ಕಾರಂಜಿ. ನಮ್ಮಲ್ಲಿ ಯಾವುದು ಒಂದು ಕಲೆ ಇದೆ, ಪ್ರತಿಭೆ ಇದೆ, ಅದನ್ನ ಹೊರಗೆ ಹಾಕ್ತಕ್ಕಂಥದ್ದು, ಅದನ್ನ ಹೊರತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಕ್ಕಳಲ್ಲಿ ಇರ್ತಕ್ಕಂಥ ಏನು ಪ್ರತಿಭೆ ಇದೆ ಆ ಪ್ರತಿಭೆಯನ್ನು ಹೊರಗೆ ತಂದು ಅವರನ್ನ ಸಮಾಜಕ್ಕೆ ಪರಿಚಯ ಮಾಡಿಕೊಂಡು ಆ ಒಂದು ಪ್ರತಿಭೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮೌಲ್ಯಗಳು ಹೆಚ್ಚಾಗಬೇಕು ಅಂತಕ್ಕಂಥದ್ದನ್ನ ಇದರ ಉದ್ದೇಶ ಅಂತ ಹೇಳಿ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಯಾವ ವ್ಯಕ್ತಿಯಲ್ಲಿ ಕಲೆ ಇರ್ತದೋ, ಸಂಸ್ಕೃತಿ ಇರ್ತದೋ, ಯಾವ ವ್ಯಕ್ತಿಯಲ್ಲಿ ಒಂದು ತನ್ನದೇ ಆಗಿರ್ತಕ್ಕಂಥ ಪ್ರತಿಭೆಗಳು ಇರ್ತಾವಲ್ಲ, ಅದನ್ನು ಹೊರಗೆ ಹಾಕಿದಾಗ ಮಾತ್ರ ಆ ವ್ಯಕ್ತಿಗೆ ಒಂದು ಮೌಲ್ಯ ಬರಲಿಕ್ಕೆ ಅದು ಸಾಧ್ಯ ಆಗ್ತಿದೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇಲ್ಲಿವರೆಗೆ ನಾನೇನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಆದರೆ ನನ್ನ ಕೆಲಸ ಏನಪ್ಪಾ ಅಂತಂದ್ರೆ ನಮ್ಮ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದೊಳಗೆ ಒಂದು ಬದಲಾವಣೆ ತರಬೇಕು ಅಂತಕ್ಕಂಥ ಒಂದು ಚಿಂತನೆ ಇದೆ. ಆ ಚಿಂತನೆಯ ಒಂದು ಪರವಾಗಿ ರಾಜ್ಯ ಸರ್ಕಾರ ಕೂಡ ಸ್ಪಂದನೆಯನ್ನ ಇವತ್ತು ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಅಷ್ಟಲ್ಲ, ಕೇಂದ್ರ ಸರ್ಕಾರ ಕೂಡ ನಮಗೆ ಸಹಮತವನ್ನು ಕೊಡುವಂತ ಕೆಲಸವನ್ನ ಈಗಾಗಲೇ ಮಾಡಿದೆ. ಇವತ್ತು ನಮ್ಮ ತಾಲೂಕದಲ್ಲಿ ಶಿವನಗೆ 9 ಪ್ರೌಢಶಾಲೆಗಳನ್ನು ಮಂಜೂರಾತಿ ಮಾಡಿದೆ. ಈಗಾಗಲೇ ಅದನ್ನು ಪ್ರಾರಂಭ ಮಾಡಿದ್ದು. ಪ್ರತಿಯೊಂದು ಪ್ರೌಢಶಾಲೆಗೆ 2 ಹೊಸದಾಗಿ ಕೊಠಡಿಗಳನ್ನ ಕಟ್ಟುವಂತ ಕೆಲಸಕ್ಕೂ ಕೂಡ ಇವತ್ತು ಮಂಜೂರಾತಿಯನ್ನು ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಈ KPSC ಮಾದರಿ ಶಾಲೆಗಳು 3 ಮಂಜೂರಾತಿ ಮಾಡಿಕೊಂಡು 1ನೇ ತರಗತಿಯಿಂದ PUC ಸೆಕೆಂಡ್ ಇಯರ್ ವರೆಗೂ ಕೂಡ ಇಂಗ್ಲಿಷ್ ಮಾದರಿಯ 3 ಶಾಲೆಗಳನ್ನ ಮಂಜೂರಾತಿಯನ್ನ ಮಾಡ್ಕೊಂಡು ತಂದು ನಮ್ಮ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡ್ತೀವಿ. ಒಂದು ಸತಿಯಲ್ಲಿ, ಒಂದು ಕೋವಳ್ಳಿ ಒಳಗ, ಒಂದು ಕೊಕಟೂರು ಗ್ರಾಮದಲ್ಲಿ. ಅದು ಹೊಸ ಮಾದರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳನ್ನ ಇದನ್ನ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನೀವು ಖಾಸಗಿ ಶಾಲೆಗಳಲ್ಲಿ ಇನ್ನು ಮುಂದೆ ಮೇಲೆ ಯಾಕೆ ಹೇಳ್ತೇನೆ ಅಂದ್ರೆ, ಈ ಕಾಂಪಿಟೇಷನ್ ಶುರು ಆಗ್ತದೆ. ಮಕ್ಕಳು ಆಲೋಚನೆ ಮಾಡ್ತಾರೆ, ಅಲ್ಲಿ ಅಡ್ಮಿಷನ್ ಮಾಡ್ಬೇಕು, ಇಲ್ಲಿ ಅಡ್ಮಿಷನ್ ಮಾಡ್ಬೇಕು. ಯಾರು ಉತ್ತಮ ಶಿಕ್ಷಣವನ್ನು ಕೊಡ್ತಾರೋ ಅಲ್ಲಿ ಮಕ್ಕಳು ಹೋಗುವಂತ ಕೆಲಸ ಆಗ್ತಿದೆ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ಶಾಲೆಯ ಎಲ್ಲ ಬೋಧಕರು, ಬೋಧಕಿಯರು ಕೂಡ ಆಲೋಚನೆ ಮಾಡ್ಬೇಕಲ್ಲ, ಮಕ್ಕಳು ನಮ್ಮಲ್ಲಿ ಮೊದಲು ಅಡ್ಮಿಷನ್ ಮಾಡಬೇಕು, ಶಿವ ಮತ್ತು ಡಾಂಗೆ ಕಡೆ ಹೋಗ್ಲಾಗಲ್ಲ ನೀವು ನೋಡ್ಕೋಬೇಕು. ಅವ್ರ ಉದಾಹರಣೆ ಹೇಳಕತ್ತೀನಿ ನಾನು. ಅದರ ಜೊತೆಗೆ
ಸುಮಾರು 11 ಶಾಲೆಗಳಲ್ಲಿ ಮಾಧ್ಯಮ ಶಾಲೆಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಅಂದ್ರೆ ಸ್ಟಾರ್ಟಿಂಗ್ ಹಿಡ್ಕೊಂಡ್ರೆ ಇಂಗ್ಲಿಷ್ ಮೀಡಿಯಂ ಸ್ಟಾರ್ಟ್ ಆಗುತ್ತೆ. 1ನೇ ತರಗತಿಯಿಂದಲೇ ಇಂಗ್ಲಿಷ್ ಕಲಿಬೇಕಾಗ್ತದೆ. ಯಾಕಂದ್ರೆ ಇವತ್ತು ಇಂಗ್ಲಿಷ್ ಕಲಿತಕ್ಕಂಥದ್ದು ಈ 2 ಭಾಷೆ ಸೂತ್ರವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ನಾನು ಮೊನ್ನೆ ಶಿಕ್ಷಣ ಸಚಿವರಿಗೆ ಹೇಳಿದೆ, ನೀವು ದ್ವಿಭಾಷೆ ಶಿಕ್ಷಣ ನೀತಿಯನ್ನ ಕಡ್ಡಾಯವಾಗಿ ತರುವುದರ ಬದಲಿಗೆ ತ್ರಿಭಾಷಾ ಶಿಕ್ಷಣ ವ್ಯವಸ್ಥೆಯನ್ನ ಕಡ್ಡಾಯವಾಗಿ ತರುವಂತದ್ರಲ್ಲಿ ಚಿಂತನೆ ಮಾಡಬೇಕಾಗ್ತದೆ. ಯಾಕಂತಂದ್ರೆ ನಮ್ಮ ದೇಶದಲ್ಲಿ ಅದು ಅವಶ್ಯಕತೆ ಇದೆ. ಒಂದೊಂದು ದೇಶದಲ್ಲಿ ಒಂದೇ ಭಾಷೆಗಳಿದಾವೆ, ನಮ್ಮ ದೇಶ ಹಂಗಿಲ್ಲ. ವಿವಿಧ ರಾಜ್ಯಗಳಲ್ಲಿ ವಿವಿಧ ಭಾಷೆಗಳಿದೆ. ಆದರೆ ಇಡೀ ದೇಶದಲ್ಲಿ ನಡೀತಕ್ಕಂಥದ್ದು ಹಿಂದಿ ಭಾಷೆ, ಇಂಗ್ಲಿಷ್ ಭಾಷೆ. ಅದರ ಜೊತೆಗೆ ತಮ್ಮ ತಮ್ಮ ರಾಜ್ಯದಲ್ಲಿ ಅದು ಮಾತೃ ಭಾಷೆಗಳು ನಡೀತಕ್ಕಂಥದ್ದು. ತ್ರಿಭಾಷೆ ವ್ಯವಸ್ಥೆ ಬಂದಾಗ ಮಾತ್ರ ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಮುಂದಿನ ನಿರ್ಮಾಣದಲ್ಲಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ನಾನು ನಿಮಗೆ ಯಾಕೆ ಈ ಸಂದರ್ಭದಲ್ಲಿ ಮೀಡಿಯಾದವರಂದರೂ ನೀವೇ ಇದೆ, ನಾವು ಸರ್ಕಾರದ ಮಟ್ಟದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚು ನಾವು ಸ್ಪರ್ಧಾತ್ಮಕವಾಗಿ ಹೋಗಬೇಕು ಅಂತಕ್ಕಂಥ, ನಿಮ್ಮನ್ನ ಬಂದಿದ್ದು ಮಾಡಿಸ್ಬೇಕು ಅಂತಕ್ಕಂಥ ಉದ್ದೇಶ ಅಲ್ಲ. ಯಾರು ಮಧ್ಯಮ ವರ್ಗದಲ್ಲಿದ್ದಾರೆ, ಯಾರು ಬಡವರಿದ್ದಾರೆ ಅಂತ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತ ಆಗಬಾರ್ದು ಮತ್ತು ಅವರಿಗೆ ಉತ್ತಮ ಶಿಕ್ಷಣ ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಕ್ಷೇತ್ರದಲ್ಲಿ ಈ ಎಲ್ಲ ಯೋಜನೆಗಳನ್ನು ತಂದಿರ್ತಕ್ಕಂಥ. ಮೊನ್ನೆನೂ ಕೂಡ ನಾವು ಬಹುಶಃ ಲಾಸ್ಟ್ ಇಯರ್ ನಾವು ಚಾಲು ಮಾಡೋದಿತ್ತು, ಅದು ಬೇರೆ ಕಾರಣದಿಂದ ಅದು ವಿಳಂಬ ಆಯ್ತು. ಅದು ಯಾಕೆ ವಿಳಂಬ ಆಯ್ತು ಅನ್ನೋದು ಹೇಳ್ಬೇಡ. ಆದರೆ ಮೊನ್ನೆ ನಾವು ಕೇಂದ್ರ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು ಹೋಗಿ ಭೇಟಿಯಾದಾಗ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ನಾನು ಬರಮಾಡಿಕೊಂಡು ನನಗೆ ಕೇಂದ್ರೀಯ ವಿದ್ಯಾಲಯವನ್ನು ಮೊನ್ನೆನ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಮಾಡಿ ಇವತ್ತು ಕೇಂದ್ರೀಯ ವಿದ್ಯಾಲಯವನ್ನು ಇವತ್ತು ಮಂಜೂರಾತಿ ಮಾಡಿದೆ. ಆ ಕೇಂದ್ರೀಯ ವಿದ್ಯಾಲಯ ಯಾರು ತಂದಿದ್ದೀವಿ ಅಂದರೆ ಅದು ಸೆಂಟ್ರಲ್ ಸಿಲೆಬಸ್ ಇರೋದರಿಂದ ಯಾರು ಬಡವರು ಇರ್ತಾರಲ್ಲ, ಯಾರು ನಿರ್ಗತಿಕರಿರ್ತಾರೋ ಅಂಥ ಮಕ್ಕಳು ಉತ್ತಮ ಶಿಕ್ಷಣದಿಂದ ವಂಚಿತ ಆಗಬಾರ್ದು ಅಂತ ತಿಳ್ಕೊಂಡು ಕೇಂದ್ರೀಯ ವಿದ್ಯಾಲಯಗಳನ್ನು ತಂದಿರ್ತಕ್ಕಂಥದ್ದು. ಅದರ ಜೊತೆಗೆ ಅಲ್ಪಸಂಖ್ಯಾತರ ಮಕ್ಕಳಿಗಾಗಿ ಮೊರಾರ್ಜಿ ವಸತಿ ಶಾಲೆಯನ್ನು ಕೂಡ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೀವಿ. ಅದರ ಜೊತೆಗೆ ಮೌಲಾನಾ ಆಜಾದ್ ಶಾಲೆಯನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ. ಮತ್ತು ಕಾರ್ಮಿಕರ ಮಕ್ಕಳಿಗೋಸ್ಕರ ಯಾರು ಈ ಹಮಾಲಿ ಮಾಡ್ತಕ್ಕಂಥವ್ರು, ಯಾರು ಗಾರೆ ಕೆಲಸ ಮಾಡ್ತಕ್ಕಂಥವ್ರು, ಫರ್ನಿಚರ್ ಕೆಲಸ ಮಾಡ್ತಕ್ಕಂಥವ್ರು, ಅಂದರೆ ಈ ಲೇಬರ್ ಡಿಪಾರ್ಟ್ಮೆಂಟ್ದೊಳಗೆ ಏನು ಲೈಸೆನ್ಸ್ ಹೋಲ್ಡರ್ ಇರ್ತಾರೆ, ಅವ್ರು ಲೈಸೆನ್ಸ್ ತಗೊಂಡಿರ್ತಕ್ಕಂಥ ಏನು ಕಾರ್ಮಿಕರಿದ್ದಾರೆ ಅವ್ರ ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ವಸತಿ ಶಾಲೆಯನ್ನ ಪ್ರಾರಂಭ ಮಾಡಿ ಅವ್ರ ಮಕ್ಕಳು ಕೂಡ ಮುಂದಿನ ನಿರ್ಮಾಣದಲ್ಲಿ ಅವರು ಗಾರೆ ಕೆಲಸ ಮಾಡಬಾರ್ದು, ಅವರು ಒಂದು ಉತ್ತಮ ಶಿಕ್ಷಣವನ್ನು ಪಡ್ಕೊಂಡು ಸಮಾಜದಲ್ಲಿ ಅವರು ಮೇನ್ ಸ್ಟ್ರೀಮಿಗೆ ಬರಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಕಾರ್ಮಿಕ ಇಲಾಖೆಯಿಂದ ಸುಮಾರು 32 ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿ ಒಂದು ವಸತಿ ಶಾಲೆಯನ್ನ ಅದನ್ನು ಪ್ರಾರಂಭ ಮಾಡ್ತೀವಿ. ಈಗಾಗಲೇ ಮಂಜೂರಾತಿಯಾಗಿದೆ, ನಮ್ಮ ಸಚಿವ ಸಂಪುಟದಲ್ಲಿ ಅನುಮೋದನೆಯಾಗಿದೆ. ಒಂದು 8 ಎಕರೆ ಜಾಗವನ್ನು ಕೂಡ ಅದಕ್ಕೆ ನಾವು ಈಗಾಗಲೇ ಕೊಟ್ಟಿದ್ದೀವಿ. ಇನ್ನು ಕೆಲವೇ ದಿನದಲ್ಲಿ ಅದರ ಕಟ್ಟಡವನ್ನು ಪ್ರಾರಂಭ ಮಾಡಿ ಮುಂದಿನ ವರ್ಷದಿಂದ ಆ ವಸತಿ ಶಾಲೆಯನ್ನು ಕೂಡ ಅದನ್ನು ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥದ್ದನ್ನ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿ ಬಯಸಿ, ಹೆಚ್ಚು ನಮ್ಮ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ವಚನ ಕೊಡಲಿಕ್ಕೆ ಕಾರಣ ಏನಂತಂದ್ರೆ, ಒಂದು ಕಾಲದಲ್ಲಿ ಅತನಿ ಏನಪ್ಪಾ ಅಂತಂದ್ರೆ ಈ ಕಡೆ ಕೆಲವೊಂದು ಬೇರೆ ಜಿಲ್ಲೆಯವರು, ಬೇರೆ ತಾಲೂಕಿನವರು ಅತನಿಗೆ ನಾವು ಕನ್ಯಾ ಕೊಡಬೇಕಾದ್ರೂ ಸಹ ಹಿಂದೆ ಮುಂದೆ ನೋಡ್ತಿದ್ದರು. ಮತ್ತು ಅವಾಗ ನಮ್ಮ ಪೂರ್ವಜರು ಕೆಲವೊಂದು ನಿರ್ಣಯಗಳನ್ನು ಮಾಡಿದರು. ಅಭಿವೃದ್ಧಿಯಿಂದ ಹಿಂದೆ ಬಿದ್ದಿರ್ತಕ್ಕಂಥ ನಮ್ಮ ತಾಲೂಕನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತಕ್ಕಂಥದ್ದು ಒಂದು ನಿಲುವಳಿ ಸೂಚನೆಯನ್ನು ಕೂಡ ತಂದಿದೆ. ಆದರೆ ಇವತ್ತು ನಮಗೆ ಬದಲಾವಣೆ ಏನಾಗ್ತಾ ಇದೆ ಅಂದರೆ, ಇವತ್ತು ಅತನಿ ತಾಲೂಕದಲ್ಲಿ ಎಲ್ಲ ಹಂತದಲ್ಲಿಯೂ ಅಭಿವೃದ್ಧಿ ಆಗಿದ್ದನ್ನು ಕಂಡು ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಸುಮಾರು 40 ಪಂಚಾಯಿತಿಯ ಎಲ್ಲ ಸರ್ವಾನುಮತದಿಂದ ಅವರೊಂದು ನಿಲುವಳಿ ಸೂಚನೆ ಏನು ಮಾಡಿದ್ದಾರೆ ಅಂದ್ರೆ, ಜತ್ ತಾಲೂಕನ್ನ ಕರ್ನಾಟಕದಲ್ಲಿ ಸೇರಿಸಬೇಕು ಅಂತಕ್ಕಂಥ ನಿಲುವಳಿಯನ್ನು ತಂದಿರ್ತಕ್ಕಂಥ. ಅದಕ್ಕೆ ಕಾರಣ ಏನಂದ್ರೆ ಅತನಿ ತಾಲೂಕದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಯನ್ನ ಇವತ್ತು ಪಕ್ಕದ ರಾಜ್ಯದ ಮಹಾರಾಷ್ಟ್ರದವರು ನೋಡಿರ್ತಕ್ಕಂಥದ್ದು. ಅಂತ ಒಂದು ಸಂದರ್ಭದಲ್ಲಿ ನಾವು ಅದು ನೀರಾವರಿ ಇರ್ಬೋದು, ರಸ್ತೆ ಇರ್ಬೋದು, ಪುರಸಭೆಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಇರ್ಬೋದು, ಮತ್ತು ನಮ್ಮ ಪುರಸಭೆ ಬಹುತೇಕ ನನಗನ್ಸದ ಸ್ವಾತಂತ್ರ್ಯ ಸಿಕ್ಕುವುದಕ್ಕಿಂತ ಪೂರ್ವದೊಳಗೆ ಒಂದು 100 ವರ್ಷದ ಇತಿಹಾಸದ ಪೂರ್ವದಲ್ಲೇನೆ ಇದು ಈಗಿರ್ತಕ್ಕಂಥ ಪುರಸಭೆ ಏನಿದೆ ಇದನ್ನು ನಗರಸಭೆ ಮಾಡಬೇಕು ಅಂತಕ್ಕಂಥ ಏನು ಒತ್ತಾಯ ಇತ್ತು, ಅದನ್ನು ನಾಳೆ ಬೆಳಗಾವಿಯಲ್ಲಿ ನಡೀತಕ್ಕಂಥ ಸಚಿವ ಸಂಪುಟದ
ಸಭೆ ಒಳಗೆ ಅದನ್ನು ಮಂಡನೆಯನ್ನು ಮಾಡಿಕೊಂಡು ಇದನ್ನ ಪುರಸಭೆಯನ್ನ ಮಾಡುವಂತ ಕೆಲಸವನ್ನ, ನಗರಸಭೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಗರಕ್ಕೆ ವಿಶೇಷವಾಗಿ ನಮ್ಮ ತಾಲೂಕದಲ್ಲಿ ಶಿಕ್ಷಣ ಕ್ಷೇತ್ರದೊಳಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ನಡೆದಿದೆ. ಇವತ್ತು ಖಾಸಗಿ ಅವರಿರ್ಬೋದು ಮತ್ತು ಸರ್ಕಾರ ಮಟ್ಟ ಎರಡೂ ಹಂತದಲ್ಲಿಯೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು. ಇವತ್ತು ಖಾಸಗಿ ಸಂಸ್ಥೆಯವರು ಕೂಡ ಇವತ್ತು ನಮಗೆ ಬಹಳ ಸಹಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈಗ ಡಾಂಗೆ ಅವ್ರಿಗಿರ್ಬೋದು, ನೀವಿರ್ಬೋದು, ಜೆ ಇರ್ಬೋದು, ಕೆ ಎಲ್ ಇರ್ಬೋದು, ಅನೇಕ ಖಾಸಗಿ ಸಂಸ್ಥೆಗಳು ನಮ್ಮ ಸರ್ಕಾರದ ಜವಾಬ್ದಾರಿಯನ್ನ ಕಡಿಮೆ ಮಾಡಿದೆ. ಯಾಕಂತಂದ್ರೆ ನಮಗೆ ಸಂಪೂರ್ಣ 100ಕ್ಕೆ 100ರಷ್ಟು ನೀವು ಶಿಕ್ಷಣ ಸಂಸ್ಥೆಗಳನ್ನು ತೆಗೆದೇ ಹೋಗಿದ್ರೆ ಸರ್ಕಾರದಿಂದ ಸಂಪೂರ್ಣವಾಗಿ ಎಲ್ಲರಿಗೂ ಶಿಕ್ಷಣವನ್ನು ಕೊಡ್ಲಿಕ್ಕೆ ಅದು ಸಾಧ್ಯ ಆಗಿರಲಿಲ್ಲ. ಆ ಸಾಧ್ಯತೆ ಆಗೋದಿಲ್ಲ ಅಂತಕ್ಕಂಥದ್ದು ಅರಿತುಕೊಂಡು ನೀವೇನು ಶಿಕ್ಷಣ ಸಂಸ್ಥೆಗಳನ್ನು ತೆಗೆದಿರೋ ನಮ್ಮ ಸರ್ಕಾರದ ಭಾರವನ್ನು ಕಡಿಮೆ ಮಾಡಿದಿರಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸಿ, ಇವತ್ತು ಪಾಲಕರಾಗಿರ್ತಕ್ಕಂಥವ್ರು, ಶಿಕ್ಷಕರಾಗಿರ್ತಕ್ಕಂಥವ್ರು ಮಕ್ಕಳ ಮೇಲೆ ಹೆಚ್ಚು ನಿಗಾ ಇರ್ತಕ್ಕಂಥ ಕೆಲಸ ಮಾಡಬೇಕು. ನಮ್ಮ ವಕೀಲರು ಮತ್ತು ಹಂಜಿ ಅವರೇನೋ ಕೆಲವೊಂದು ವಿಷಯಗಳನ್ನು ಹೇಳಿದರು, ಅಷ್ಟೇ ಗಂಭೀರವಾಗಿ ಅದನ್ನು ಗಮನದಲ್ಲಿ ಇಟ್ಕೊಂಡು ಅದಕ್ಕೆ ಹೆಚ್ಚು ಒತ್ತು ಕೊಡುವಂಥ ಕೆಲಸವನ್ನು ಎಲ್ಲ ಶಿಕ್ಷಕರು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳಿಕೊಂಡು ಇವತ್ತು ಆಗಬಹುದು ಅನ್ನುವಂಥ ದಿಶೆಯಲ್ಲಿ ಕರ್ನಾಟಕ ಸರ್ಕಾರ ಈ ಪ್ರತಿಭಾ ಕಾರಂಜಿ ಅನ್ನುವಂಥ ಒಂದು ಕಾರ್ಯಕ್ರಮ ಹಾಕಿಕೊಂಡಿದೆ. ಈ ಕಾರ್ಯಕ್ರಮ ಶಾಲಾ ಹಂತದಲ್ಲಿನೂ ಸ್ಪರ್ಧೆ ನಡೀತದೆ. ಶಾಲಾ ಹಂತದಿಂದ 10 ರಿಂದ 15 ಶಾಲೆಗಳನ್ನು ಕೂಡಿದಂತ ಒಂದು ಕ್ಲಸ್ಟರ್ ಹಂತದಲ್ಲಿಯೂ ಸ್ಪರ್ಧೆ ನಡೀತದೆ. 24 ನಮ್ಮ ಅಥಣಿ ತಾಲೂಕಿನಲ್ಲಿ ಕ್ಲಸ್ಟರ್ ಇದ್ರೆ ಆ 24 ಕ್ಲಸ್ಟರ್ದಿಂದ ಕೂಡ ಇವತ್ತು ನಮ್ಮ ತಾಲೂಕಾ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳು ಭಾಗವಹಿಸ್ತಾರೆ. ಇದು ಸ್ಪರ್ಧೆ ಇದೆ, ಯಾವುದೇ ಮಕ್ಕಳಲ್ಲಿ ಏನು ಜಾಣ್ಮೆ ಇದೆ ಅನ್ನುವಂಥದ್ದು ಇದು ಸ್ಪರ್ಧೆ, ಅವರ ಪ್ರತಿಭೆಯನ್ನ ಹುಡುಕುವಂತ ಸ್ಪರ್ಧೆ ಇರೋದ್ರಿಂದ ಇವತ್ತಿನ ದಿವಸ, ಇವತ್ತು ಮುಂಜಾನೆಯಿಂದ ಸಾಯಂಕಾಲವರೆಗೆ ಎಲ್ಲ ಕಾರ್ಯಕ್ರಮಗಳು ನಡೀತದೆ. ನಿರ್ಣಾಯಕರುಗಳನ್ನ ನಾವು ಹಾಕಿದ್ದೇವೆ. ಉತ್ತಮ ನಿರ್ಣಯಗಳನ್ನ ಎಲ್ಲಾ ಶಿಕ್ಷಕರು ತಾವು ಕೊಡ್ತೀರಿ ಅಂತ ಹೇಳಿ ಭಾವಿಸಿದ್ದೇನೆ. ಒಟ್ಟಾರೆಯಾಗಿ ಈ ಮಕ್ಕಳಲ್ಲಿ ಇರ್ತಕ್ಕಂಥ ಸೂಕ್ತ ಏನು ಪ್ರತಿಭೆ ಇದೆ ಅದನ್ನು ನಾವು ಕರೆಕ್ಟ್ ಆಗಿ ನಾವು ಆರಿಸಿದ್ರೆ ಜಿಲ್ಲಾ ಹಂತದಲ್ಲಿ ಮತ್ತು ರಾಜ್ಯ ಹಂತದಲ್ಲಿ ಅಥಣಿ ತಾಲೂಕಿನ ಮಕ್ಕಳು ಪ್ರಥಮ, ದ್ವಿತೀಯ, ತೃತೀಯ ಬರ್ತಾರನ್ನುವಂಥದ್ದು ಭರವಸೆ ನನ್ನಲ್ಲಿದೆ. ಈ ನಿಟ್ಟಿನಲ್ಲಿ ನಾನು ಮತ್ತೊಮ್ಮೆ ಎಲ್ಲರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ